ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲು ಮುಖ್ಯ ಉದ್ದೇಶ ಏನಂದರೆ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಮತ್ತು ರಾಜ್ಯ ಜನರಿಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ರಾಜೀನಾಮೆ ನೀಡಿದ್ದು, ಈ ಒಂದು ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಈ ಒಂದು ರಾಜೀನಾಮೆ ಅಂಗೀಕರಿಸಿದ ಪ್ರಯುಕ್ತ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದು ಸಂಜೆ 4 ಗಂಟೆಗೆ ಒಂದು CLP ಸಭೆಯನ್ನು ಕರೆಯಲಾಗಿದ್ದು, ಈ CLP ಸಭೆಯಲ್ಲಿ ಒಂದು ನೂತನ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತಕ್ಕಂಥ ಒಂದು ನಿರ್ಣಯ ಎಲ್ಲ ಶಾಸಕರು ಸೇರಿ ನಿರ್ಣಯ ಕೈಗೊಳ್ತಾರೆ. ಅದರಂತೆ ಈಗ ನೂತನ ಮುಖ್ಯಮಂತ್ರಿಗಳು ಕೂಡ ಇವತ್ತು CLP ಸಭೆ ಆಯ್ಕೆಯಾದಂಗೆ ಒಂದು ನಾಳೆ ನಾಡಿದ್ದು ಪ್ರಮಾಣಪತ್ರ ಕೂಡ ಸ್ವೀಕಾರ ಆಗುತ್ತೆ. ಅದರಂತೆ ಈ ನೂತನ ಮುಖ್ಯಮಂತ್ರಿಯನ್ನು ಆಯ್ಕೆ ಆಗ್ತಾರೆ. ಆ ಒಂದು ಸಂಪುಟದಲ್ಲಿ ಒಂದು ಎಲ್ಲ ಸಂಪುಟವನ್ನು ವಿಸರ್ಜಿಸಿ ಹೊಸ ಸಂಪುಟ ಸಭೆಯನ್ನು ಶಾಸಕಾಂಗದ ಎಲ್ಲ ಹಲವಾರು ಶಾಸಕರಿಗೆ ಮತ್ತು ಅನೇಕ ಹಿರಿಯ ಶಾಸಕರಿಗೆಲ್ಲ ಅವಕಾಶ ಕೊಡಬೇಕು, ಹೊಸ ಸಂಪುಟವನ್ನು ತಯಾರಿ ಮಾಡಬೇಕಂತ ಹೇಳಿ ಪಕ್ಷ ನಿರ್ಧಾರ ಕೈಗೊಂಡಿದೆ. ಅದಕ್ಕಾಗಿ ಈಗಾಗಲೇ ಅನೇಕ ಕಡೆ ಹಲವಾರು ಶಾಸಕರು ಮತ್ತು ಎಲ್ಲ ಹಿರಿಯ ಸಚಿವರು ಕೂಡ ಇದರಲ್ಲಿ ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ನೂತನ ಮುಖ್ಯಮಂತ್ರಿಗಳು ಏನು ಆಯ್ಕೆ ಆಗ್ತದೆ, ಅದರಲ್ಲಿ ಒಂದು ಸುಮಾರು 4 ಜನ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಆಯ್ಕೆ ಮಾಡಬೇಕಂತಕ್ಕಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅದರಲ್ಲಿ ಒಂದು ದಲಿತ ಉಪಮುಖ್ಯಮಂತ್ರಿ, ಒಂದು ಲಿಂಗಾಯತ್ ಕೂಟದಲ್ಲಿ ಉಪಮುಖ್ಯಮಂತ್ರಿ, ಮತ್ತೊಂದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಒಂದು ಉಪಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಚರ್ಚೆ ಕೂಡ ನಡೀತಾ ಇದೆ. ಅದರ ಪ್ರಯುಕ್ತ ಈ ಒಂದು ಚಿಂಚೋಳಿ ತಾಲೂಕಿನ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರದ್ದು ನಮ್ದೆಲ್ಲರದ್ದು ಏನು ಮನವಿ ಇದೆ ಅಂದರೆ, ಒಂದು AICC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ನೂತನವಾಗಿ ಇವತ್ತು ಆಯ್ಕೆ ಆಗುವಂಥ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಇದೆ ಅಂದರೆ, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಈಗಾಗಲೇ ಹಿಂದುಳಿದೆ ಅಂತ ಹೇಳಿ ಒಂದು 370J ಕೂಡ ಲಾಗುವಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೂಲಕ ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಮತ್ತು 370Jನಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೂಡ ರಿಸರ್ವೇಷನ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಹೆಚ್ಚಿನ ಮಟ್ಟದ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಭಾಗದಲ್ಲಿ ಹೆಚ್ಚಿನ ಸಚಿವರಿಗೆ ಒಂದು ಅವಕಾಶ ಕೊಡಬೇಕು. ಮತ್ತು ಉಪಮುಖ್ಯಮಂತ್ರಿಯಲ್ಲಿ 4 ಜನ ಮಾಡಿದ್ರೆ, ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೂಡ ದಕ್ಷಿಣ ಕರ್ನಾಟಕದಲ್ಲೇ ಇದ್ದರು. ಮತ್ತು ಈಗ DK ಶಿವಕುಮಾರ್ ಅವರು ಅಥವಾ ಅವರು ಸಂಭವನೀಯ ಮುಖ್ಯಮಂತ್ರಿ ಆದರೂ ಕೂಡ ಅವರು ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲೇ ಆಗ್ತಾರೆ. ಹಾಗಾಗಿ ಈಗ ಒಂದು 4 ಜನ ಉಪಮುಖ್ಯಮಂತ್ರಿ ಮಾಡಿದ್ರೆ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ, ಅದರೊಳಗೆ ಸ್ಪೆಷಲಿ ಕಲ್ಯಾಣ ಕರ್ನಾಟಕದಾಗ ಏನು ಸುಮಾರು ಒಂದು 2 ಉಪಮುಖ್ಯಮಂತ್ರಿಗಳು ಕೊಡ್ಬೇಕಂತ ಹೇಳಿ ನಮ್ಮ ಮನವಿ ಇದೆ. ಮತ್ತು KPC ಅಧ್ಯಕ್ಷ ಕೂಡ ಈ ಭಾಗದವರಿಗೆ ಮಾಡಬೇಕಂತಕ್ಕಂಥ ನಮ್ಮ ಮನವಿ ಇದೆ. ಯಾಕಂದರೆ ಹಿಂದೆ KPC ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕ ಭಾಗದಲ್ಲೇ ಆಗಿದ್ದರು. ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಏನಿದೆ ಅಂದರೆ, ಸಪೋಸ್ 4 ಮುಖ್ಯಮಂತ್ರಿ ಮಾಡಿದ್ರೆ ಆ ಒಂದು ಕೋಟಾದಲ್ಲಿ, ಒಂದು ದಲಿತ ಕೋಟಾದಲ್ಲಿ ನಮ್ಮ ಭಾಗದ ಯುವ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸುಮಾರು ಅವರು ಇವತ್ತು ರಾಜಕೀಯಕ್ಕೆ ಬಂದ ನಂತರ ಯುವ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಸುಮಾರು 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪಟ್ಟಿದ್ದಾರೆ. ಇವತ್ತು BJP ಸರ್ಕಾರ ಇದ್ದಾಗ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅನೇಕ ಹೋರಾಟಗಳನ್ನು, PSI ಹೋರಾಟಗಳನ್ನು, ಅನೇಕ ಭ್ರಷ್ಟಾಚಾರ ಆರೋಪಗಳಿರ್ತಕ್ಕಂಥ ಹೋರಾಟಗಳನ್ನು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಕ್ಕೆ ಅವರು ನಿರಂತರ ಪರಿಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅವರ ಒಂದು ಚಾಣಕ್ಯ ಮತ್ತು ಅವರು ಇರತಕ್ಕಂಥ ಒಂದು ಧೈರ್ಯವನ್ನು ನೋಡಿ ಅವರಿಗೆ ಕರ್ನಾಟಕ ಸರ್ಕಾರದ ಒಂದು ದಲಿತ ಕೋಟಾದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು. ಮತ್ತು ನಮ್ಮ ಭಾಗದ ಇನ್ನೋರ್ವ ಬೀದರ್ನ ಅರಣ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ಯಾಕಂದರೆ ಅವರು ಕೂಡ ಸುಮಾರು 4 ಬಾರಿ ಶಾಸಕರಾಗಿ ಮತ್ತು ಅರಣ್ಯ ಸಚಿವರಾಗಿ, ಹಿಂದೆ ಪೌರಾಡಳಿತ ಸಚಿವರಾಗಿ ಮತ್ತು ಈಗ ಹಾಲಿ ಒಂದು ವೀರಶೈವ ಲಿಂಗಾಯತ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಇದು ಇರ್ತಕ್ಕಂಥ ಪ್ರಯುಕ್ತ ಇವತ್ತು ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಒಂದು ಲಿಂಗಾಯತ್ ಕೂಟದಲ್ಲಿ ಆಯ್ಕೆ ಮಾಡಬೇಕು ಅಂತೇಳಿ ಮನವಿ ಇದೆ. ಮತ್ತು ಇನ್ನೋರ್ವ ನಮ್ಮ ಕಲಬುರಗಿ ಜಿಲ್ಲೆಯ
ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಈ ಒಂದು ಹಿಂದುಳಿದ ವರ್ಗದ ಕೋಟಾದಲ್ಲಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಯಾಕಂದರೆ ಸುಮಾರು 50 ವರ್ಷಗಳಿಂದ ಅವ್ರ ಕುಟುಂಬ, ಅವ್ರ ತಂದೆಯವರು KPC ಅಧ್ಯಕ್ಷರಾಗಿ ಮತ್ತು ಈ ಭಾಗದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಅನೇಕ ಬಾರಿ ಮಂತ್ರಿಯಾಗಿ ಅನೇಕ ಯೋಜನೆಗಳನ್ನು ಅನೇಕ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದಾರೆ. ಅವ್ರ ಸುಪುತ್ರರಾಗಿರ್ತಂಥ ಇವರು ಕೂಡ ಸುಮಾರು 3 ಬಾರಿ ಒಂದು ಶಾಸಕರಾಗಿ ಮತ್ತು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಂದು ಒಳ್ಳೆಯ ಅನುಭವ ಇರತಕ್ಕಂಥ ಶಾಸಕರು. ಅವರಿಗೆ ಈ ಬಾರಿ ಒಂದು ಸಂಪುಟದಲ್ಲಿ ಅವರಿಗೆ ಸಂಪುಟ ದರ್ಜೆಯ ಒಂದು ಮಿನಿಸ್ಟರನ್ನು ಅವ್ರಿಗೆ ಕೊಡಬೇಕಂತ ಹೇಳಿ ಅದೊಂದು ಕೂಡ ನಮ್ಮದು ಒಂದು ಆಗ್ರಹ ಇದೆ. ಅದಾಗಿ ಈಗಾಗಲೇ ಮತ್ತೊಬ್ಬರು ನಮ್ಮ ಭಾಗದಲ್ಲಿ KPC ಅಧ್ಯಕ್ಷರು ಮಾಡಬೇಕಂತ ಹೇಳಿ ನಮ್ಮದು ಒಂದು ವಿನಂತಿ ಇದೆ. ಅದನ್ನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ನಮ್ಮ ಸೇಡಂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಂದ್ರಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಹೆಚ್ಚಿನ ಅನುಭವ ಮತ್ತು ಪಕ್ಷ ಸಂಘಟನೆಯಲ್ಲಿ ಅನೇಕ ಒಂದು ಹುದ್ದೆಗಳನ್ನು ಅವರು ಯಶಸ್ವಿಯಾಗಿ ನಿಭಾಯಿಸಿದಕ್ಕೋಸ್ಕರ ಅವರಿಗೆ ಒಂದು ಈ ಭಾಗದಲ್ಲಿ ಅಂದರೆ ಒಂದು ಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕದಲ್ಲಾದರೆ ಒಂದು KPC ಅಧ್ಯಕ್ಷ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು. ಅದರಲ್ಲಿ ಚಂದ್ರಪ್ರಕಾಶ್ ಪಾಟೀಲ್ ಅವರು ಒಳ್ಳೆಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ನಮ್ಮ ಒಂದು ನಂಬಿಕೆಯ ಮುಖಾಂತರ ಅವರಿಗೆ ಚಂದ್ರಪ್ರಕಾಶ್ ಪಾಟೀಲ್ ಅವರು KPC ಅಧ್ಯಕ್ಷರಾಗಿ ನಿಯೋಜನೆ ಮಾಡಬೇಕಂತ ಹೇಳಿ ಈಗ ನಮ್ಮ AC ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧೀಜಿಯವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಪಕ್ಷದ ಎಲ್ಲ ವರಿಷ್ಠರಿಗೆ ಮತ್ತು ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮತ್ತು ನೂತನ ಮುಖ್ಯಮಂತ್ರಿಗಳು ಕೂಡ ನಾವು ಒಂದು ಚಿಂಚೋಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆಲ್ಲ ಒಂದು ಕಾರ್ಯಕರ್ತರ ಪರವಾಗಿ ನಾವು ಒಂದು ಬಹಳ ಒಂದು ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತೇವೆ.